ಈ ದೇಶದ ಪ್ರಧಾನಿಯ ಫೋಟೋವನ್ನ ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದೆರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಇವರು ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ, ಆಮೇಲೆ ಯಾರು ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲೇ ಅವ್ರಿಗೆ ಅವಮಾನ ಆಗ್ಬೇಕಾಯ್ತು. ಕಾಂಗ್ರೆಸ್ ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಇದೊಂದು ಅವಮಾನ. ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಜಯರಾಮ್. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅವರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಒಬ್ಬ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಇವ್ರ ಹೇಳಿಕೆಗೆ ತಿರಸ್ಕಾರ ಮಾಡಿದ್ಮೇಲೆ ಇವ್ರಿಗೆ ಮಾನ ಮರ್ಯಾದೆ ಗೌರವ ಏನು ಉಳಿತು? ಅವ್ರ ಪಾರ್ಟಿಯವರೇ ಹಿಂಗೆ ಬೈತಾವ್ರಲ್ಲ, ನಮ್ಮ ಹೇಳಿಕೆ ಅಲ್ಲ, ನಾವು ಕೊಡುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೊಡುವಂಥ ಹೇಳಿಕೆನೇ ಕನ್ಫರ್ಮ್, ಉಳಿದವರು ಯಾರೇ ಕೊಟ್ಟರು ಅದೆಲ್ಲ ಬೋಗಸ್ ಅಂತ ಹೇಳಿದ್ದಾರೆ. ನಮ್ದಲ್ಲ ಹೇಳಿಕೆ ಅಂತ. ಅಂದರೆ ಸಿದ್ದರಾಮಯ್ಯ ಯಾವ ಪಾರ್ಟಿಯಲ್ಲಿದ್ದಾರೆ? ಜನತಾದಳದಲ್ಲಿದ್ದಾರ? ಸಂಸ್ಥಾ ಕಾಂಗ್ರೆಸ್ ಅಲ್ಲಿದ್ದಾರೆ? ಯಾವ ಪಾರ್ಟಿ ಸಿದ್ದರಾಮಯ್ಯ? ಅಂದರೆ ಅವ್ರ ಪಾರ್ಟಿಯವರೇ ಬೆಲೆ ಕೊಡದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ. ಇನ್ನು ಮೋದಿಯವರ ಬಗ್ಗೆ ಟೀಕೆ ಮಾಡುವಂಥ, ಮೋದಿಯವರ ಚಿತ್ರವನ್ನ ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಇದೊಂದು ಅಪರಾಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿನ್ನೇನ ರಹೀಂ ಖಾನ್, ನನ್ಗೆ ಗೊತ್ತಿಲ್ಲ 7ನೇ ಕ್ಲಾಸ್ 8ನೇ ಕ್ಲಾಸ್ ಎಷ್ಟು ಓದಿದಾರೋ ಗೊತ್ತಿಲ್ಲ ನನಗೆ. 7ನೇ ಕ್ಲಾಸ್ ಓದಿರ್ಬೋದನೋ ಇಲ್ಲ 8ನೇ ಕ್ಲಾಸು ಗೊತ್ತಿಲ್ಲ, ಏನು ಓದಿದಾರೋ ಗೊತ್ತಿಲ್ಲ. ಸಿಂಧೂ ನದಿಯ ನೀರನ್ನ ನಾವು ಹೆಂಗ್ ಉಪಯೋಗ ಮಾಡ್ಕೊಂತೀರಿ ಅಂತ ಕೇಳಿ. ಏನು ನೀರಾವರಿ ತಜ್ಞನ? ನಮ್ಮಲ್ಲಿ ನೀರಾವರಿ ತಜ್ಞ ಅಂದ್ರೆ ದೇವೇಗೌಡರು, ನಂಜೇಗೌಡರು, ಇವರೆಲ್ಲ ನೀರಾವರಿ ತಜ್ಞರು. ಇನ್ನು ನಾವು ಆ ಲೆವೆಲ್ಗೆ ಹೋಗಿಲ್ಲ, ನೀರಾವರಿ ತಜ್ಞರ ಲೆವೆಲ್ಗೆ. ಅದು ಸಿಂಧೂ ನದಿ ಇರೋದು ಎಲ್ಲಿ? ಕಾಶ್ಮೀರದ ಹತ್ರ. ಆ ನೀರನ್ನ ಹೆಂಗ್ ಉಪಯೋಗ ಮಾಡ್ಕೊಂತೀರಾ ಅಂತ ಕೇಳೋಣ. ನಾಚಿಕೆ ಆಗಲ್ಲ ಇವ್ರಿಗೆಲ್ಲ. ಸಿಂಧೂ ನದಿ ಎಷ್ಟು ಕಿಲೋಮೀಟರ್ ಹರಿತತೆ ಅಂತ ಏನಾನ ಗೊತ್ತಾ? ಯಾವ ದೇಶದಲ್ಲಿ ಬಿಡ್ತೈತೆ, ಎಲ್ಲೂ ಹರಿತತೆ, ಎಲ್ಲಿಗೆ ಸೇರ್ತತೆ, ಏನಾನ ಗೊತ್ತಿದೆಯಾ ಅವ್ರಿಗೆ? ಅಂದ್ರೆ ದೇಶ ವಿರೋಧಿ ಹೇಳಿಕೆ. ಅಂದ್ರೆ ನದಿ ತಡೆಯಕ್ಕಾಗಲ್ಲ ಅದನ್ನ. ಅದಕ್ಕೆ ಕೇಂದ್ರದಲ್ಲಿ ನೀರಾವರಿ ತಜ್ಞರಿದ್ದಾರೆ, ಸಚಿವರಿದ್ದಾರೆ, ಅವ್ರು ಯೋಚನೆ ಮಾಡಿ ಮಾಡ್ಬೇಕು ಅದನ್ನ.